ರೀ ಬಿರ್ಬಿರ್ನ ಒತ್ಕೊಂಬಿಟ್ಟು ಬನ್ನಿ ಆ ಮನೆಗೆ ನೀ ಅಡುಗೆ ಪಡ್ಗೆ ಎಲ್ಲ ಅಲ್ಲೇ ಶುರು ಮಾಡೋಣ. ಅಯ್ಯ ಅವಾಗಿಂದ ಒತ್ಕೊಂಡೋಗಿ ಹಾಕಿದ್ರು ಒಂದೇ ಒಂದು ಮುಟ್ಟೆ ಒತ್ಕೊಂಡೋಗಿ ಹಾಕಿದ್ದೀರಾ. ಇನ್ನು ಉಳಿದಿರೋ ಮುಟ್ಟಿಗಳೆಲ್ಲ ಯಾವಾಗ ಒತ್ಕೊಂಡೋಗಿ ಹಾಕೋದು? ಬರೀ ಬರೀ ಸರ್ನ ಬನ್ನಿ. ನಂಗೂ ಇರೋದು ಎರಡೇ ಕೈ ಎರಡೇ ಕಾಲು. ನಾನು ಇನ್ನು ಯೋಸ್ಕಿತ ಎತ್ಕೊಂಬಿಟ್ಟು ಬರಲಿ. ನಾನು ಈಗಲೂ ಹೇಳ್ತಾ ಇದ್ದೀನಿ ಶಾರದಿ, ಬ್ಯಾಡ ಬಿಡು ಸುಮ್ಮನೆ ನೀ ಯಾಕೆ ಅದೆಲ್ಲ ಕಷ್ಟ. ನೀವ್ ಹಿಂಗೆ ಹೇಳ್ತಾ ಇದ್ರೆ ನಾವು ಊರಿಗೆ ನೀ ಕೋಟ್ಯಾಧೀಶ್ವರ ಆಗೋದು ಯಾವಾಗ? ಇವ್ರು ಹೇಳಂಗೆ ನೀ ಕೇಳ್ಬಿಟ್ರೆ ನಾವು ಊರ್ಗಲ್ಲ ನಮ್ಮ ಮನೆಗೂ ಕೋಟ್ಯಾಧೀಶ್ವರ ಹಾಕಿಲ್ಲ. ನನ್ನ ಗುರಿ ಒಂದೇನೇ ನೀ, ನಾವು ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡಿರಿ. ಕೋಟ್ಯಾಧೀಶ್ವರ ಆಗ್ಬೇಕು ಅಂದ್ರೆ ಹೊಸಿ ಕಷ್ಟ ಪಡ್ಲೇಬೇಕಾಯ್ತದಪ್ಪ. ಏನಂತೆ ನಿಮ್ಗೆ ಇಷ್ಟು ಪಾಟಿ ಕಷ್ಟ ಪಡೋಕೆ ಆಗಿಲ್ಲ ಅಂತಂದ್ರೆ ನೀವೇನ್ ಕಮ್ಮಿನ? ನಂದು ಆಸ್ತಿ ನೋಡೇ ತಾನೇ ಮದುವೆ ಮಾಡ್ಕೊಂಡಿರೋದು. ನಂದೇನೋ ಆಸ್ತಿ ಹಂಗೆ ಐತೆ, ಆದ್ರೆ ನೀವು ನಿಮ್ಮ ಆಸ್ತಿ ತೋರಿಸಿ ಅಲ್ಲಿ ಎಲ್ಲ ಸುಳ್ಳು ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟು ಇವತ್ತು. ಅಮ್ಮ ತಾಯಿ ನಡಿ ನಡಿ ಒತ್ಕೊಬಿಟ್ಟು ಬಂದು ಹಾಕ್ತೀನಿ, ನೋಡಿ ಜೋಡಿಸ್ಕೊ ನಡಿ. ಸರಿ ಬರ್ರಿ. ಒಳ್ಳೆ ದುಡ್ಡಿನ ಪಿಶಾಚಿನೇ ಮದುವೆ ಮಾಡ್ಕೊಂಬಿಟ್ಟೆ ಅನ್ನಿಸ್ತದೆ. ದುಡ್ಡು ದುಡ್ಡು ದುಡ್ಡು. ಆ ಮಮತೆಗಿಂತ ಒಂದು ಕೈ ಶಾನೆ ಆಡ್ತಾಳಲ್ಲ ಇವಳು. ಅಯ್ಯೋ ಮಗ, ಇದೇನ್ಲ ಮಾಡ್ತಾ ಇದೀಯಾ ನೀನು? ಸಂಸಾರ ಮಾಡ್ತಾ ಇದೆಯಲ್ಲ, ಸಂಸಾರ ಕಿತ್ತಾಕ್ತಾ ಇದೆಯಲ್ಲ ನೀನು. ನಿನಗೆ ಏನೇನು ತಗೊಂಡು ಹಾಕ್ಬೇಕು ಏನ್ಲ ಮಾಡ್ತಿದ್ಯಾ? ನಾನು ಚಿಕ್ಕ ಮಗನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸಂಸಾರ ಮಾಡ್ಕೊಂಡು ಮತ್ತೆ ಈ ಮನೆ ಬಾಡಿಗೆ ಕೊಡೋದು ಅಂತಂದ್ರೆ ಏನ್ಲ ಅರ್ಥ? ಅಮ್ಮ ನಾನು ಯಾರ ಕಡೆ ಸಾಯ್ಲಿ, ನಾನು ಎಂಡ್ರ ಕಡೆ ಸಾಯಿಲ್ಲ, ಇಲ್ಲ ಇಲ್ಲಿ ಸಾಯಿಲ್ಲ, ಏಳು ನಾನೇ ನೀಯ. ಅಯ್ಯೋ ಈಗೇನು ಈಗ ನನ್ನ ತಮ್ಮನೇ ನೀ ಹೇಳೋ ಅಂತಾನೆ ನೀನು ಇರು ಬಂದು ಅಂತ ಹೇಳ್ಬಿಟ್ಟು ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಮನೆಯ ಬಾಡಿಗೆ ಕೊಟ್ಬಿಟ್ರೆ ಬಾಡಿಗೆ ದುಡ್ಡನ್ನ ಬದದೆ ಕಣಮ್ಮ. ಸುಮ್ಕೆ ನೀಯ ಬಾ. ಲೋ ಯಾಕ್ಲ ಈ ಪಾಟಿ ದುರಾಸೆ ಪಡ್ತೀಯಾ? ಯಾಕೆ ಈ ಪಾಟಿ ದುರಾಸೆ ಪಡ್ತೀಯ ನೀನು ಅಂತ ನನಗೆ ಗೊತ್ತಾಯ್ತಿಲ್ಲ. ನೋಡ್ಲಾ ಸುಮ್ಕೆ ನೀ ಇದೇ ಮನೆಗೆ ಇರೋದು ಕಲ್ತ್ಕ. ಮನೆ ಕೊಟ್ಟಿರೋದೇ ನೀ ಸಂಸಾರ ಮಾಡಕಂತೆ. ಈ ಮನೆಯ ಕಂಡರು ಬಾಡಿಗೆ ಕೊಟ್ಬಿಟ್ಟು ಆ ಪೊದ್ದು ಮನೆಗೆ ಹೋಗಿದ್ರೆ ನ್ಯಾಯ ಅನ್ನಿಸ್ತದಿಲ್ಲ ನಿಂಗೆ? ಬೇಡ ಸುಮ್ಕೆ ಇಲ್ಲ ಬಿದ್ದಿರ್ಲಾ. ಇತ್ಲಾಗ ಬಾಮ ಸುಮ್ಕೇನೆ ನೀನು. ಯಾರ ಮನೆಗಿದ್ರೇನಂತೆ? ಅವ್ರೇನು ಕಂಡೋರೇನು? ನಮ್ಮವರೇ ತಾನೆ. ಈ ಮನೆಗೆ ಬಾಡಿಗೆನೂ ಬರ್ತದೆ, ಆ ಮನೆಗೆ ಫ್ರೀಯಾಗೂ ಇರ್ಬೋದು. ಬಾ ಇತ್ಲಾಗೆ. ಅಯ್ಯೋ ಪಾಪ ಮುಂಡೆ ನನ್ನ ಮಕ್ಕಳೇ, ನೀವೇನು ಉದ್ದಾರ ಆಯ್ತೀರಾ ನೀವು? ಅಯ್ಯೋ ನನ್ನ ಸಂಸಾರ ಹೆಂಗಿತ್ತು ಹೆಂಗಾಗೋಯ್ತು, ಯಾರು ಕಣ್ಣು ಬಿತ್ತೋ ಏನೋ ನಮ್ಮ ಸಂಸಾರದ ಮೇಲೆ, ಯಾರು ಕಣ್ಣು ಬಿತ್ತೋ ಏನೋ. ಅಯ್ಯೋ ಎಲ್ಲ ಯಾಕೆ ಕೊಟ್ಟೋಯ್ತು. ಶಾರದಿ ಬಂದ್ಮೇಲೆ ಅಂತೂ ದುಡ್ಡು ದುಡ್ಡು ದುಡ್ಡು. 3 ಹೊತ್ತು ಗಂಜಿ ಅನ್ನ ಸಾರು ಮಾಡೋದು ಇರಲಿ, ಬರೀ ಹಾಲು ಅನ್ನ ಮೊಸರು ಅನ್ನ. ನನ್ನ ಬಾಳಿಗಿಷ್ಟು ಥೂ. ಇದಕ್ಕಿನ್ನೂ ಎಲ್ಲನ ಹೋಗ್ಬಿಟ್ಟು ಸಾಯೋದು ಎಷ್ಟೋ ವಾಸಿ. ಈ ಪಾಟಿ ಕಂಜೂಸ್ ಮಾಡ್ಕೊಂಡು ಕೋಟ್ಯಾಧೀಶ್ವರ ಆಗೋದಕ್ಕಿನ್ನೂ ನೆಗದು ಬಿದ್ದು ನೆಳ್ಳಿಕೈ ಆಗೋದೇನೇ ಎಷ್ಟೋ ವಾಸಿ. ಥೂ ಯಾರಿತ್ತರಿ ಮನೆಯಾಗೆ? ಸಿದ್ದುಗೆ ನನ್ನ ಚಿಕ್ಕ ಮಗಂಗೆ ಏನೋ ತಿಕ್ಳಿಗೆ ಹಿಡ್ದೈತಾ ಏನು? ನನ್ನ ಮಗ ಬರ್ಲಿ ಪರ್ಕೆ ತಗೊಂಡು ಹಾಕಿನಲ್ಲ ಬುದ್ಧಿ ಹೇಳ್ತೀನಿ. ಓಹೋ ಮನೆಗಿರೇನಿಯಾ ತರಕಾರಿ ಎಲ್ಲ ಬೆಳ್ಕೊಂಬಿಟ್ಟವಳೆ. ಮನೆ ಸಾರಿಗೆಲ್ಲನೂ ಇಲ್ಲೇ ಆಯ್ತ ತಗ. ಅಲ್ಲಡು ಕೊತ್ತಂಬರಿ ಮೆಣಸಿನ್ಕಾಯಿ ಟೊಮೊಟೆ ಬದನೆಕಾಯಿ ಎಲ್ಲನೂ ಹಾಕ್ಬಿಟ್ಟವಳೆ. ಓಹೋ ಏನು ಕೊಂಡ್ಕೊಳಂಗೆ ಇಲ್ಲ ಬಿಡು. ನಾವು ಕಿತ್ಕೊಂಡಿದ್ರಾಗೆ ನೀನು ಮಾಡ್ಕೊಂಡ್ರೆ ಆಯ್ತು. ಲೇ ತಂದಾಕಿದ್ದೀನಿ ಎಲ್ಲನೂ. ಅದೇನು ಜೋಡಿಸ್ಕೊಂಬಿಡ್ತೀವೋ ಜೋಡಿಸ್ಕೊಬಿಟ್ಟು ನೋಡಿ ಏನಾರ ಒಂಚೂರು ಉಣ್ಣಾಕ್ ಹಾಕಿವಂತೆ. ಇನ್ನು ಯಾವ ತರೋದಿಲ್ವಾ? ಎಲ್ಲ ತಂದ್ಬಿಟ್ರಾ? ಎಲ್ಲ ತಂದಿವ್ನಿ. ಸರಿ ನೋಡಿರಿ ಕೊಡ್ತೀನಿ ಏನಾರ ಉಣ್ಣಕ್ಕೆ. ಲೇ ಇವತ್ತು ಗಂಜಿ ಮಾಡಿದ್ಯಾನೆ? ಎಲ್ಲಾರ ಉಂಟೇನ್ರಿ? ಇಲ್ಲಿ ನೋಡಿ ಈ ಪೊದ್ದಿ ಮನೆ ಮುಂದೆ ಸೊಪ್ಪು ಮತ್ತು ಬನ್ನೆಕಾಯಿ ಟೊಮೊಟೆ ಹಣ್ಣು ಎಲ್ಲನೂ ಹಾಕವಳೆ. ಹಿಂಗೆಲ್ಲ ಹಾಕಿರ್ಬೇಕಾದ್ರೆ ನಾನು ಯಾಕ್ರಿ ಪುಕ್ಸಟ್ಟೆ ಸಿಗ್ಬೇಕಾರೆ ಗಂಜಿ ಕಾಯಿಸ್ಕೊಂಡು ಕುಡಿಲಿ. ಬಿಸಿ ಬಿಸಿ ಸೊಪ್ಪಿನ ಸಾರು ಮುದ್ದೆ ಮಾಡಿವ್ನಿ, ನಡೀರಿ ತಿನ್ನಣ. ಹಪ್ಪ ಸದ್ಯ ಈಸ್ ದಿನಕ್ಕೆ ಇವಾಗಾದ್ರೂ ಮಾಡ್ಬಿಟ್ಟಲ್ಲ. ಸರಿ ಸರಿ ನಡಿ ನಡಿ ಬಿರ್ನ ಇಕ್ ನಡಿ. ಕುಂತ್ಕೊಳ್ಳಿ ಇಲ್ಲೇನೇನಿಯ ಪೊದ್ದಿ ಮನೆಯಾಗಿಲ್ಲ, ಆರಾಮಾಗಿ ಯೋಸ್ಬೇಕು ಅಷ್ಟು ತಿನ್ಕೊಳ್ಳಿ. ಸರಿ ಸರಿ ಆಯ್ತು, ಬಿರ್ನ ತಕೊಂಬಿಟ್ ಬಾ. ಈಗಲೇ ತಂದೆ ಇರಿ. ಅಪ್ಪ ಈಗನ ಕುಸ್ಕುಸಿಯಾಗವಳಲ್ಲ ಅಷ್ಟೇ ಸಾಕು. ಈ ಪೊದ್ದಿ ಎಲ್ಲ ಹೊಂಟೋಗ್ಬಿಟ್ಲು. ಓಹೋ ನಾವು ಬುತ್ತೀವಿ ಅಂತಾನೆ ಇನ್ನು ಯಾಕೆ ಸುಮ್ಮನೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮವ್ರ ಮನೆಗೆ ಏನೋ ಹೋಗ್ಬಿಟ್ಲು. ಏನು ಕತಿಯೋ. ಒಸಿ ಬಿರ್ನ ತಕೊಂಬಾರೇ, ಹೊಟ್ಟೆಲ್ಲ ಹಸ್ಕೊಂಡು ಕುಂತ್ಬಿಟ್ಟೈತೆ. ಒಸಿ ಬಿರ್ನ ತಿನ್ನಣ. ಈಗಳಿ ತಂದೆ ಇರಿ. ಅಷ್ಟ್ರಾಗೆ ದೇವ್ರಿಗೆ ನಮಸ್ಕಾರ ಮಾಡ್ಬಿಡಣ. ನನ್ನ ಮಕ್ಕಳ ನನ್ನ ಪೊದ್ದು ಡಾರ್ಲಿಂಗ್ನ ಈಚೆ ಕಡೆ ಕಳಿಸ್ಬಿಟ್ಟು ಇದೇನು ಮಾಡಬೇಕು ಅಂತ ಮಾಡಿದ್ದೀರಾ ನೀವಂತೂ? ನೀವು ಮಾತ್ರ ಮಜಾ ಮಾಡ್ಕೊಂಡು ಆರಾಮಾಗಿರಬೇಕು, ಆದರೆ ನನ್ನ ಪೊದ್ದು ಡಾರ್ಲಿಂಗ್ ಮಾತ್ರ ಸಾಯ್ಬೇಕಾ? ಮಾಡ್ತೀನಿರು. ನಿಮ್ದು ಇನ್ನೂ ಪ್ರಾರ್ಥನೆ ಮುಗ್ದಿಲ್ವಾ? ಇಲ್ಲಿ ಮಡಗಿತೀನಿ ತಿನ್ನಿ. ಮಡ್ಗು ತಿಂತೀನಿ. ಅಯ್ಯಪ್ಪ ನನ್ನ ಪೊದ್ದು ಡಾರ್ಲಿಂಗ್ ಮಾಡೋ ಸೊಪ್ಪಿನ ಸಾರು ಮುಂದೆ ಇದೇನೂ ಇಲ್ಲ ಬಿಡು. ಅಯ್ಯೋ ಇವಳ ಊಟ ತಂದಿಕ್ತೀನಿ ಅಂತ ಹೇಳ್ಬಿಟ್ಟು ಬರೀ ತಟ್ಟೆ ತಂದಿಕ್ಬಿಟ್ಟವಳಲ್ಲ ಈ ಮನೆಯಾಳಿಯೇ. ಲೇ ಶಾರದಾ ಏನ್ರಿ? ಇಷ್ಟು ಬೀರ್ನ ತಿನ್ಬಿಟ್ಟು ಮುಗಿಸ್ಬಿಟ್ಟಿದ್ದೀರಾ ತಟ್ಟೆಗಾಗ್ಲೇ ನೀನಿಯಾ? ತಟ್ಟೆ ತೊಳೆದೋರಾಗ ಮುಗಿಸ್ಬಿಟ್ಟಿದ್ಯಾ? ಲೇ ಶಾರದಾ ನನ್ನ ಹತ್ರ ದೇವ್ರನೇ ಆಟಾಡಕ್ಕೆ ಬರ್ಬೇಡ. ನನಗೆ ವಾಪಸ್ ಆನೆ ಬಂದ್ಬಿಡ್ತದ ಹೊಟ್ಟೆ ಬಂದಾಗ. ಸುಮ್ಕೆಗೆ ತಂದ್ಬಿಟ್ಟು ಇಕ್ಕು ಊಟವ. ಇದೇನು ಬರೀ ತಟ್ಟೆ ಕೊಟ್ಬಿಟ್ಟು ಉಂಡ ಅಂತ ಕೇಳಿದ್ರೆ ರೀ ಇದೇನ್ರಿ ಹಿಂಗೆ ಹೇಳ್ತೀರಾ? ಮುದ್ದೆ ಸೊಪ್ಪಿನ ಸಾರು ಸೊಪ್ಪು ಎಲ್ಲ ತಂದ್ಬಿಟ್ಟು ತಟ್ಟೆಗೆ ಮಡಗಿದ್ನಲ್ಲ. ಸುಮ್ಕೆ ನೀನು ಇಲ್ದಿರೋದೆಲ್ಲ ಹೇಳ್ಬೇಡ ಸರಿ. ನಂಗೆ ಹೊಟ್ಟೆಸ್ತೈತೆ, ತಂದ್ಬಿಟ್ಟು ಬೇಗ ಮಾಡ್ಗು. ಇದೇನು ಈಗ ತಾನೇ ತಟ್ಟೆ ಕೊಟ್ಬಿಟ್ಟು ಹೋಗಿದ್ನಲ್ಲ ಹೊಟ್ಟೆ ತುಂಬ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು, ಇವಾಗ ಮತ್ತೆ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವನಲ್ಲ. ನನ್ನ ಮಗ ಹೊಟ್ಟೆ ತುಂಬ ತಿನ್ಕೊಬಿಟ್ಟು ಈಗ ಇನ್ನೊಂದು ಆಟ ಆಡ್ತಾವನೆ. ಅಲ್ಲ ತಿನ್ನಕ್ಕೆ ಬೇಕು ಅಂತ ಕೇಳಿದ್ರೇನು ಕೊಡಲ್ಲ ಅಂತ ಹೇಳ್ತಾ ಇದ್ನೆ ನಾನು. ಗಂಡ ಹೆಂಡತಿ ಮಧ್ಯೆ ಬಿರುಕು ಮೂಡಿಸ್ತೀರಾ? ಪೊದ್ದು ಗಂಡನ ಮಧ್ಯೆ ನೀವು ಜಗಳ ತಂದಿಕ್ತೀರಾ? ಇವಾಗ ನೋಡು ಹೆಂಗ್ ಜಗಳ ತಂದಿಕ್ತೀನಿ ಅಂತ ಹೇಳ್ಬಿಟ್ಟು ಬಿರ್ಬಿರ್ನ ತಕಬಾ.
ನಿನ್ನ ಕಣ್ಗೆ ಮುದ್ದೆ ಸಾರು ಕಾಣಿಸ್ತತೆ, ಇವನ್ ಕಣ್ಗೆ ಮುದ್ದೆ ಸಾರು ಕಾಣಿಸಲ್ಲ. ನೋಡ್ತಾ ಇರು. ರೀ ನೋಡಿ, ಮುದ್ದೆ ಸಾರನೇ ಏನಿಯ ತಂದಿದ್ದೀನಿ. ಮತ್ತೆ ನೀವು ನನಗೆ ಇಲ್ದಿರೋದೆಲ್ಲ ಮಾಡಂಗಿಲ್ಲ. ಓ ಈಗಳಿ ತಿನ್ಕೊಳ್ಳಿ. ಸರ್ನ ಮಡ್ಗೆ ಮಡಗಿದ್ದೀನಿ, ತಿನ್ಕೊಳ್ಳಿ ಪಿರ್ನ. ಎಲ್ಲ ಶಾರದಿ ಇವಳು ಆಡ್ದಂಗೆ ಬಿಟ್ಟಿದ್ದಕ್ಕೆ ತಟ್ಟೆ ತಂತಂತಂತಂದು ಕೊಟ್ಟು ಅನ್ನ ಸಾರು ಐತಿ ಮುದ್ದೆ ಸಾರು ಐತಿ ಅಂತ ಹೇಳ್ಬಿಟ್ಟು ನನಗೆ ಯಾಮರಿಸ್ತಾಳಲ್ಲ ಇವಳು. ಲೇ ಶಾರದಿ, ಲೇ ಶಾರದಿ. ಏನ್ರಿ ಇವಾಗ ಇನ್ನೊಂದ್ ಕಿತ ಎಲ್ಲ ತಿಂದಾಕ್ಬಿಟ್ಟು ತಡ್ಡೆನಾಗ ಏನಿಲ್ಲ ಅಂತ ಕರಿಯಾಕ್ಬಿಟ್ಟು ಕರಿತಾ ಇದ್ದೀರಾ? ನೋಡಿ ಮಾಡಿದ್ದು ಎರಡೇ ಮುದ್ದೆ ನೀಯ, ಆದ್ರೆ ನಿಮ್ಗೊಂದು ನಮ್ಗೊಂದು ಅಂತ ಹೇಳ್ಬಿಟ್ಟು ಎರಡೂ ನಿನಗೆ ಕೊಟ್ಟಿವ್ನಿ. ಈಗ ನೀವೇನಾರ ಶಾನೆ ಆಟ ಆಡಿದ್ರೋ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಏನೇ ಸುಮ್ಕೆ ಬಿಡಕ್ಕಿಲ್ಲ. ಬರೀ ತಟ್ಟೆ ಕೊಟ್ಬಿಟ್ಟು ತಿನ್ನು ಅಂತ ಹೇಳ್ಬಿಟ್ಟು ಹೋಯ್ತಾ ಇದೆಯಲ್ಲ, ನಿನ್ಗೆ ಮನುಷ್ಯತ್ವ ಇಲ್ವಾ? ಬೆಳಿಗ್ಗೆಯಿಂದ ಕೆಲಸ ಮಾಡಿಸ್ಕೊಂಡಿದ್ಯಾ, ಆಗಲೇ 12 ಗಂಟೆ ಆಯ್ತಾ ಬಂತು, ನಾಷ್ಟ ಇಲ್ಲ. ಕೇಳಿದ್ದು ಕೊಡ್ತುಂಬ ತಿನ್ನೋಣ ಅಂತ ಬಂದು ಕುಂತ್ಕೊಂಡ್ರೆ ಇಲ್ದಿರ ಆಟ ಎಲ್ಲ ಆಡ್ತಿದ್ಯೇನೆ ಬಿತ್ರಿ. ನೋಡೆ ಒಂದ್ ಕಿತ ಹೇಳೋದು ನಿನ್ಗೆ, ಮೊರ್ವಾದಕ್ಕೆ ತಂದ್ಬಿಟ್ಟು ಬಡ್ಸು, ಇಲ್ವಾ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನಯ್ಯ ನೀನ್ ಗ್ರಾಚಾರ ಬಿಡ್ಸೋದು? ಮಾಡಿದ 2 ಮುದ್ದೆ ನುಂಗ್ಬಿಟ್ಟು ನೀರು ಕುಡಿದ್ಬಿಟ್ಟು ಇವಾಗ ನೋಡಿದ್ರೆ ಮುದ್ದೆ ಮಾಡು ಅಂತ ಕೇಳ್ತಾ ಇದ್ದೀರಿ. ಇದೊಳ್ಳೆ ಸಂದಕೈತಲ್ಲ, ಈಗ ತಾನೇ ತಂದ್ಬಿಟ್ಟು ಮಡ್ಗಿವ್ನಿ. ಯೋಲ ಇವಳವ್ನ ಅಲ್ಲ, ನಿನ್ಗೆ ಯೋಸ್ಕಿತ ಹೇಳೋ ತಟ್ಟೆ ತಂದು ಕೊಟ್ಟಿದ್ಯಾ, ತಟ್ಟೆ ತಂದು ಕೊಟ್ಟಿದ್ಯಾ, ಕಣ್ಣು ಮುಂದೆ ಕಾಣಿಸ್ತಿಲ್ವೇನೆ ತಟ್ಟೆ? ಯಾಕೆ ನಾನ್ ತಂದು ಬಿಡಿಸ್ತಾ ನಿಮಗ್ ಕಾಣಿಸ್ತಿಲ್ವೇ? ಮುದ್ದೆನೂ ಸೊಪ್ಪಿನ ಸಾರು. ನೋಡ್ಲೆ ಶಾರದಿ, ನೋಡು ನಂಗೆ ಊಟ ಇಲ್ಲ ಅಂದ್ರೆ ಬಾಳ ಸಿಟ್ಟು ಬಂದ್ಬಿಡ್ತದೆ. ಸುಮ್ಮನೆ ಸಿಟ್ಟು ಬರ್ಸ್ಬೇಡ ನನಗೆ. ನಿನ್ ಕಂಜೂಸಿ ಏನು ಅಂತ ನಂಗೆ ಸಂದ ಗೊತ್ತು. ನಿನ್ ಬೋಲ್ ಕಂಜೂಸಿ ಅಂತನ್ವೇ ನಂಗೆ ಸಂದ ಗೊತ್ತು. ಏನ್ ಕಂಜೂಸಿರಿ? ಕಂಜೂಸಿ ಅಂತ ನಿಮ್ಗೆ ಗೊತ್ತಾನೆ. ಆದ್ರೂ ಸೊಪ್ಪಿನ ಸಾರು ಮುದ್ದೆ ಎಲ್ಲ ಮಾಡ್ಬಿಟ್ಟು ಮಡಗಿವ್ನಿ ತಾನೆ, ಹೊಟ್ಟೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ರೂಪಕ್ಕೆ ಮಾಡಿವ್ನಿ. ಅದನ್ನ ತಿನ್ನಕ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಎಲ್ಲ ತಿನ್ಬಿಟ್ಟು ನನ್ನ ಹತ್ರ ನಾಟಕ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಅದಪ್ಪ ಜಗಳ ಆಡೋದು ಅಂದ್ರೆ ಅದು ಹೆಂಗ್ ಪೊದ್ದು ಗಂಡಂಗೂ ಜಗಳ ತಂದಿಕ್ಬಿಟ್ರಿ ನೀವು. ಮತ್ತು ನೀವಿಬ್ರು ಅದು ಹೆಂಗ್ ಸುಖವಾಗಿರ್ತೀರಾ, ಸಂತೋಷವಾಗಿರ್ತೀರಾ? ನಾನು ನೋಡ್ಬೇಕಲ್ವಾ? ಕಂಡೋರ್ ಮನೆ ಸಂಸಾರ ಕುಳಿ ಹಿಂಡ್ಬಿಟ್ಟು ನೀವು ಅದ್ರಾಗ ಮೊಸರು ಮಾಡ್ಕೊಂಡು, ಮಜ್ಜಿಗೆ ಕಡ್ಕೊಂಡು, ಬೆಣ್ಣೆ ಮಾಡ್ಕೊಂಡು, ತುಪ್ಪ ಕಡ್ಕೊಂಡು ಎಲ್ಲ ಮಾಡ್ಕೊಂಡು ತಿನ್ನ ಜನ ನೀವು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕಿತ್ತಾಡ್ರಿ ಈ ಮನೆಗಿರ ಗಂಟನೂ ಕಿತ್ತಾಡೋದು ಬಿಟ್ಟು ನಿಮಗೆ ಬ್ಯಾರೆ ದಾರಿನೇ ಇರಕ್ಕಿಲ್ಲ. ಕಿತ್ತಾಡ್ಕೊಳ್ಳಿ. ಅಕ್ಕ ನಂಗೆ ದುಡ್ಡು ಇಸ್ಕೊಬಿಟ್ಟು ಆಟ ಆಡ್ತಿದ್ಯಾನಕ್ಕ. ಈ ಮನೆ ಬೇಡ ಅಂದ್ರೆ ಆ ಮನೆಗೆ ಬಾಡಿಗೆ ಇರು, ನಂದೇನ್ ತಾಪತ್ರಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದೆ. ಅಲ್ಲಿ ಹೋಗಿ ನಾನು ಇತ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಹೋದ್ರೆ ಅಲ್ಲಿ ನಿನ್ನ ಇನ್ನೊಬ್ಳವಳಲ್ಲ, ಅವಳು ಯಾಳೋ ಬೊಮ್ತಿ, ಅವಳು ನನ್ನೇನಿಯ ಉಗಿಸ್ಬಿಟ್ಟು ಯಾರ ಮನೆ ಯಾರು ಬಾಡಿಗೆ ಕೊಡ್ತಾವ್ರೆ ಮುಚ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕಳ್ಸಿ ಬಿಡೋದು ಅವಳು. ನೋಡಕ್ಕ ನೀವು ಸಾಕು, ನಿಮ್ಮ ಮನೆ ಸವಾಸನೂ ಸಾಕು, ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡು. ಈ ದೆಯ್ಯದ ಮನೆಯೂ ದೊಡ್ಡ ನಮಸ್ಕಾರ, ನಿಮ್ಮ ಆ ಮನೆಗಂತೂ ದೊಡ್ಡ ನಮಸ್ಕಾರ. ನೋಡಕ್ಕ ಸುಮ್ಕೆ ದುಡ್ಡು ಕೊಟ್ಬಿಡು. ಏನೇನೇನೇನ ಆ ಮೊಮ್ತಿ ಮನೆ ಬಿಟ್ಕೊಡಕಿಲ್ಲ ಅನ್ಲ? ಉಕಣಕ ಆಯಮ್ಮ ಬಿಟ್ಕೊಡಕಿಲ್ವಂತ ಅದೇ ಮನೆಗೆ ನೀ ಇತ್ತಾಳಂತೆ. ನೋಡಕ ನಾನು ಇನ್ನು ಕೊಟ್ಟರೆ ದುಡ್ಡ ವಾಪಸ್ ಕೊಟ್ಬಿಡು. ನನಗೆ ಈ ಮನೆಗೆ ಶಾನೆ ಗೊತ್ತಿರಕ್ ಹಾಕಿಲ್ಲ, ನಂಗೆ ಭಯ ಆಯ್ತದೆ. ಯಾವಾಗ ಬದುತ್ತೋ ಏನೋ ದೆಯ್ಯ ನನಗೆ ಗೊತ್ತಿಲ್ಲ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಆ ಮನೆಯಾಳಿಗಿಷ್ಟು ನೀನೇನು ತಲೆ ಕೆಡ್ಸ್ಕೊಂಬೇಡ. ಇರು ನಾನೇನ್ಯಾ ಬಂದ್ಬಿಟ್ಟು ಮಮ್ತಿಗೋಸಿ ಬುದ್ಧಿ ಹೇಳ್ಬಿಟ್ಟು ಮನೆ ಬಿಡಿಸ್ಕೊಡ್ತೀನಿ, ಸರಿನಾ? ಇವತ್ತು ಸಂಜೆ ಒಳಗಡೆ ನನಗಂತೂ ಮನೆ ಬೇಕಕ್ಕ, ಇಲ್ಲ ದುಡ್ಡು ವಾಪಸ್ ಬೇಕಾ ಅಷ್ಟೇನಿಯ. ನಾವು ಬೇರೆ ಮನೆಗನ ಹೋಯ್ತೀನಿ. ಸುಮ್ಗೆ ಆ ಮನೆ ಈ ಮನೆ ಅಂತ ಆಟಾಡ್ಸಕ್ ಬರಬೇಡಿ ನೀವಂತೂ. ನಮಗೂ ಕಷ್ಟ ಐತೆ. ಏಲ ಇವಳು ಯಾಕೆ ಹಿಂಗೆ ಮಾಡ್ತಾವಳು ಮಮ್ತಿ? ಅವಳಿಗೆ 7 ಬುಟ್ಟೆ ಬಂದಿದ್ನಲ್ಲ ಅವಳಿಗೆ. ಲೇ ನೀವು ಮಾಡೋ ಕೆಲ್ಸಕ್ಕೆ ನನಗಲ್ಲಿ ಹುಚ್ಚಿಡ್ದಂಗೆ ಆಗ್ಬಿಟ್ಟೈತೆ. ಮೊರ್ವಾದಾಗ ಎಲ್ಲೋ ಒಂದಾಗ ಬಿದ್ದಿರೋದ್ ಕಲಿ, ಕೂಳಾಕಿದಿಲ್ಲ ನಿನ್ಗೆ. ಹಿಂಗೆ ಆಡ್ತಾ ಇದ್ರೆ ನಾನಂತೂ ಒಂದು ಸಣ್ಣನೂ ಇಲ್ಲಿ ಇರಕ್ಕಿಲ್ಲ, ಎತ್ತನ ಎದ್ದು ಅಂಟೋಗ್ಬಿಡ್ತೀನಿ ಅಷ್ಟೇನೇನಿಯ. ತೊಲಗಿ ಎಲ್ಲನೂ ನೀವೇ ತಾನೇ. ಅದೈತಿ ನನ್ನ ಹತ್ರ ಕೋಟಿ ಐದು, ನಾನು ಕೋಟಿ ಕುಳ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ ಬಂದಿದ್ದು. ನಿಮ್ ಯೋಗ್ಯತೆಗೆ ಬೆಂಕಿ ಯಾಕ ಏನು ಇಲ್ಲ ಅಂತ ಹೇಳಿದ್ರೆ ಯಾರು ಮದುವೆ ಮಾಡ್ಕೊ ಬರೋರು? ಆ ಮನೇಲಿ ಬಾಡಿಗೆ ಕೂಡ ಅಂದ್ರೆ ಈಗ ಮುಮ್ತಿ ಅದೇನು ಅಡ್ಗಲ್ ಆಗ್ತಾವಳ ಏನ್ ಕತಿಯೋ. ಇರಿ ಮೊದ್ಲೋಗ್ಬಿಟ್ಟು ಅವಳಿಗೂ ಗ್ರಾಚರ ಬಿಡ್ಸ್ಬಿಟ್ಟು ಬರ್ತೀನಿ. ಆನಂದ ಪರಮಾನಂದ ಪದ್ದು ಡಾರ್ಲಿಂಗ್, ನೀನಿರ್ಬೇಕಿತ್ತು ಈ ಸಿಚುಯೇಷನ್ನ ನೋಡಿ ಖುಷಿ ಪಡೋಕೆ ನೀನು ಇರಬೇಕಿತ್ತು. ಏನು ಮಾಡ ನೀನು ನಿಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟಿದ್ಯಾ? ಇಲ್ಲ, ಇದ್ದಿದ್ರೆ ಒಂಚೂರು ಸಂದಕ್ಕಿರೋದು. ಆದಷ್ಟು ಬೇಗ ಬಾ. ಇವರಿಬ್ರು ಕಿತ್ತಾಡೋದು, ಇವರಿಬ್ರು ಹೊಡೆದಾಡೋದು, ಎಲ್ಲನೂ ಕಣ್ ತುಂಬ ನೋಡ್ಬಿಟ್ಟು ಕಣ್ ತುಂಬಿಸ್ಕೋಬೋದಲ್ವಾ? ಬಾ ಬೇಗ. ಬರ್ರಿ ಅವಳಿಗೆ ಹೇಳ್ಬಿಟ್ಟು ಬರ್ರಿ, ಅಂತ ಬರ್ರಿ ಅವಳಿಗೆ, ಆ ಮನೆಯಾಳಿಗೆ. ಸುಮ್ಮನೆ ಮನೆ ಬಿಟ್ಕೊಡು ಅಂತ ಹೇಳ್ಬಿಟ್ಟು ಅವಳೊಂದು ಹಿಂಗೆ ನೆಪ ತೆಗೆದುಬಿಟ್ಟವಳಲ್ಲ ಇವಳು. ಅವಳಿಗೆ ಬುದ್ಧಿ ಇಲ್ವೇನ್ರಿ? ನಾವು ಸಣ್ಣದಾಗಿ ದುಡಿಬೇಕು, ದುಡ್ಡು ಮಾಡ್ಕೋಬೇಕು. ಅಯ್ಯೋ ನೀವಿಬ್ರು ಮಧ್ಯಾಹ್ನ ಸತ್ತೋಯ್ತೀನಿ ಅಂತ ಹೇಳುದಲ್ಲ, ಅದು ಏನು ಮಾಡ್ಕೊಂಡು ಸಾಯ್ತಿರೋ ಸಾಯೋಗ್ರಿ. ತಿನ್ನಕ್ಕೆ ಇಬ್ರು ಎಂಟೇರಿದ್ದೀರ, ತಿನ್ನಕ್ಕೆ ಒಂದು ಹೊತ್ತು ಕೂಳಾಕಕ್ಕೂ ಯೋಗ್ಯತೆ ಇಲ್ಲ ನಿಮ್ಮಿಬ್ರಿಗೆ ಅಂತ ಹೇಳಿದ್ಮೇಲೆ ನಾನು ತಾನೇ ಇಲ್ಲಿ ಇದ್ಬಿಟ್ಟು ಏನು ತಾನೇ ಸಾಯ್ಲಿ ಹೇಳು? ನಾನು 3ನೇ ಮದುವೆ ಮಾಡ್ಕೋಬೇಕಾಯ್ತದೆ. ಕ್ಯಾರ ಕಿತ್ತೋಯ್ತದೆ, ಸುಮ್ಕಿರ್ರಿ. 3ನೇ ಮದುವೆ ಮಾಡ್ಕೊಂತಾರೆ, 3ನೇ ಮದುವೆ ಸುಮ್ಕೇಣ್ಯಾ. ನನ್ನ ಜೊತೆ ಬನ್ನಿ, ಹೋಗ್ಬಿಟ್ಟು ಅವಳಿಗೆ ಗ್ರಾಚಾರ ಬಿಡ್ಸನಿ ನಿನ್ನ ದೊಡ್ಡೇಣ್ರಿಗೆ, ಅವಳ ಮಕ ಮುಚ್ಚ. ನನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಳ. ತಿನ್ನ ಕೂಳಾಕಕ್ಕೆ ಯೋಗ್ಯತೆ ಇಲ್ಲ ಇಬ್ರಿಗೂ. ಸುಮ್ಕೆ ಸಾಯ್ತಾರೆ. ಈ ಯಾವ ಕುಸಿಗೆ ಮದುವೆ ಮಾಡ್ಕೊಂಡೋ ಏನೋ ಗೊತ್ತಿಲ್ಲ. ಅಯ್ಯೋ ದೇವ್ರೇ. ಆನಂದ ಪರಮಾನಂದ ಕಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಮಾಡು ಅಂತಾಳೆ. ಇವಳಿಗೆ ಸರಿಯಾಗಿ ಮಾಡ್ಬೇಕಿರು.